ತಾವು ಕಾನೂನು ತಜ್ಞರು ಮತ್ತು ಕಾಂಗ್ರೆಸ್ನ ನಾಯಕರು ಅನ್ನೋ ಕಾರಣಕ್ಕೆ ನಿಮಗೆ ಈ ಕ್ವಶನ್ನ ಕೇಳ್ತಾ ಇರ್ತೀನಿ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಇದೆ. ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ನೇರವಾದ ವೇದಿಕೆಗಳಲ್ಲಿ ಭಾಷಣ ಮಾಡ್ತಕ್ಕಂಥದ್ದೇ ಇರ್ಬೋದು. ಇವಾಗ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕೆಲವೊಂದು BJP ಅವರು ನಿನ್ನೆ ಒಂದು FIR ಆಗಿದೆ. ಬಿಂದು ಅನ್ನೋ ಒಂದು ಜನರಲ್ ಸೆಕ್ರೆಟ್ರಿ KPICC ಮತ್ತು ಕುಶಾಲ್ ಅರ್ವೇಗೌಡರು ಅನ್ನೋರ ಮೇಲೆ ಒಬ್ಬರ ಮೇಲೆ ಕಂಪ್ಲೇಂಟ್ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಇರೋ ಟೈಮಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ BJP ಅವರು ಇಷ್ಟೆಲ್ಲ ತೊಂದರೆ ಕೊಡೋದು. ಈಗ ವಿನಯ್ ಸೋಮಣ್ಣ ವಿಚಾರದಲ್ಲಿ ನೀವೊಬ್ಬರು ದೊಡ್ಡ ನಾಯಕರಾಗಿ ನಿಮಗೆ ತೊಂದರೆ ಕೊಟ್ಟರು. ಮಡಿಕೇರಿ ಶಾಸಕರ ಮೇಲೆ ಎಷ್ಟು ಸತ್ಯ ಇತ್ತು ಸುಳ್ಳು ಇತ್ತು ಅನ್ನೋದು ಆದ ನಂತರ ಗೊತ್ತಾಯಿತು. ಬಟ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷವಾಗಿ ಯಾವುದೇ ಪಕ್ಷ ಇರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಪಾಡ್ಕೊಳ್ಳೋಂಥ ಜವಾಬ್ದಾರಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಎಷ್ಟು ಇರ್ತದೆ? ಅಲ್ಲ, ಈಗ ಅವರು ಅದೇ ನಮ್ಮ ಹೋರಾಟ ಅಂತ ಹೇಳಿದ್ರಲ್ಲ, ಅವರು ಈ ಥರ ಕೇಸ್ಗಳು ಹಾಕೋದೇ ನಮ್ಮ ಹೋರಾಟ ಅಂತ ಅವ್ರು ಯೋಚನೆ ಮಾಡಿದ್ದಾರೆ. ಅದರಿಂದ ಅವ್ರನ್ನ ಮಾಡಬಾರ್ದು ಅಂತ ಹೇಳೋಕ್ಕಾಗೋದಿಲ್ಲ ನಾವು. ಆದರೆ ಕಾನೂನಿನ ಪ್ರಕ್ರಿಯೆಗಳು ಪ್ರಾರಂಭ ಆದಮೇಲೆ ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ 5 ಕೇಸ್ ಹಾಕಬೇಕಾಯಿತು ಹೈಕೋರ್ಟ್ನಲ್ಲಿ. ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೇಕಾಯಿತು ಕೇಸ್ ಪ್ರಕರಣ ಗೆಲ್ಲಲಿಕ್ಕೋಸ್ಕರ. ಅದರಿಂದ ಕಾನೂನಿನ ಪ್ರಕ್ರಿಯೆನ ಕಾಂಗ್ರೆಸ್ ಪಕ್ಷದವರು ಪಾಲಿಸಬೇಕು, BJP ಅವರು ಪಾಲಿಸಬೇಕು. ಆದರೆ ನಮ್ಮ ಕಾರ್ಯಕರ್ತರಿಗೆ ಪೂರ್ಣವಾಗಿ ನಾವು ಕಾನೂನಿನ ಸಹಕಾರವನ್ನು ಕೊಟ್ಟು ರಕ್ಷಣೆಯನ್ನು ಮಾಡುವಂಥ ಜವಾಬ್ದಾರಿ ನಮ್ಮದಾಗಿರ್ತದೆ. ನಾನು ಕಾನೂನು ಕೋಶದ ಅಧ್ಯಕ್ಷನಾಗಿದ್ದಾಗ ನಾವು ವಿರೋಧ ಪಕ್ಷದಲ್ಲಿದ್ವಿ. ಎಲ್ಲೆಲ್ಲಿ ಕರೆದ್ರು, ಅದು ಮಂಗಳೂರು ಇರ್ಬೋದು, ತಿಪ್ಟೂರು ಇರ್ಬೋದು, ಬೆಳಗಾಂ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಮೈಸೂರು ಇರ್ಬೋದು, ಎಲ್ಲ ಕೇಸ್ನ ಒಬ್ಬ ಹಿರಿಯ ವಕೀಲ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಆಗಿದ್ದರೂ ಕೂಡ ನಾನು ಅಲ್ಲಲ್ಲಿ ಹೋಗಿ ವಾದವನ್ನು ಮಾಡಿ, ಬೇಲ್ ಪ್ರಕರಣಗಳನ್ನು ವಾದವನ್ನು ಮಾಡಿ ಜವಾಬ್ದಾರಿಯನ್ನು ನೆರವೇರಿಸಿದ್ದೀನಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿರಲಿ ಇಲ್ಲದೇ ಇರಲಿ, ಕಾರ್ಯಕರ್ತರು ಪಕ್ಷದ ಪರ ನಿಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ತಪ್ಪಾಗುತ್ತೆ, ಕೆಲವೊಮ್ಮೆ ಸರಿ ಇದ್ದಾಗ ಸುಳ್ಳು ಕೇಸ್ ಆಗುತ್ತೆ. ಇದೆಲ್ಲವನ್ನು ಪರಿಗಣಿಸಿ ಅವರ ರಕ್ಷಣೆಗೆ ನಿಲ್ಲುವಂಥದ್ದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ಖಂಡಿತವಾಗಿ ಮಾಡಬೇಕು.